ಯಾವುದೇ ಕ್ಷಣದಲ್ಲಿ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ವಿಧಾನಸೌಧದಲ್ಲಿ ಹೇಳಿದರು. ನಿಗಮ ಮಂಡಳಿ ಪಟ್ಟಿಯಲ್ಲಿ 36 ಶಾಸಕರು 39 ಕಾರ್ಯಕರ್ತರಿಗೆ ಅಧ್ಯಕ್ಷ ಸ್ಥಾನ ದೊರಕಲಿದೆ. ಮೊದಲ ಪಟ್ಟಿಯಲ್ಲೂ ಶಾಸಕರ ಜೊತೆಗೆ ಕಾರ್ಯಕರ್ತರಿಗೂ ಅವಕಾಶ ಸಿಗುತ್ತೆ ಅಂತ ಮಾಹಿತಿ ಕೊಟ್ಟರು. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ 39 ಕಾರ್ಯಕರ್ತರು, 36 ಜನ MLAಗಳು, 36 MLAಗಳು, 39 ಕಾರ್ಯಕರ್ತರು. ಈ ಸೆಕೆಂಡ್ ಅಲ್ಲಿ ಅನೌನ್ಸ್ಮೆಂಟ್. ಈ ಕಾಂತರಾಜು ವರದಿಗೆ ಲಿಂಗಾಯತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಒಕ್ಕಲಿಗರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪ್ರಾಮಿನೆಂಟ್ ಆದಂಥ 2 ಕಾಸ್ಟ್ಗಳು, ಈ 2 ಜಾತಿಗಳು ವಿರೋಧ ಮಾಡಿದ್ರೂ ಕೂಡ ಯಾಕೆ ಇಷ್ಟೊಂದು ಉತ್ಸುಕರಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ಇಲ್ಲಿ ಸಣ್ಣ ಲೆಕ್ಕಾಚಾರ. ಈ ಹಿಂದಿನ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತರು ಕೋಪಗೊಂಡಿದ್ರು. ಅದಕ್ಕೆ ಕಾರಣ ಏನು? ಯಡಿಯೂರಪ್ಪರವ್ರನ್ನ ಹೊರಗಿಟ್ರು ಅಂತೇಳಿ ಬಿಜೆಪಿಯ ಮೇಲೆ ಮುನಿಸಿಕೊಂಡಿದ್ರು, ವೋಟ್ ಹಾಕಿದ್ರು. ಆದರೆ ಈಗ ಬಿಜೆಪಿ ಅದರಿಂದ ಕಲ್ತ್ಕೊಂಡಿದೆ. ಅವರ ಮಗನಿಗೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ. ಅಲ್ಲಿಗೆ ಸರಿ ಹೋಯಿತು. ಆಗ ಈಗ ಯಡಿಯೂರಪ್ಪನವರೂ ಇದ್ದಾರೆ, ವಿಜಯೇಂದ್ರ ಅವರು ಇದ್ದಾರೆ. ಸೊ ಲಿಂಗಾಯತರು ಕೂಡ ಬಿಜೆಪಿಗೆ ಬರ್ತಾರೆ ಅಂತ ಇದೊಂದು ಕ್ಯಾಲ್ಕುಲೇಷನ್. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಎಂಥ ಒಕ್ಕಲಿಗ ನಾಯಕ ಅಂತ ಹೇಳಿದ್ರು ನೀವು ಕಾಂಗ್ರೆಸ್ ಅನ್ನು ಹೊರತುಪಡಿಸಿದ್ರೆ ಇಡೀ ರಾಜ್ಯದಲ್ಲಿ ಒಕ್ಕಲಿಗರ ಲೀಡರ್ ಅಂತ ಕಾಣಿಸೋದು ಒಂದೋ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವರು. ಅವರು ಈಗ ಬಿಜೆಪಿ ಜೊತೆ ಇದ್ದಾರೆ. ಹಾಗಾಗಿ ಒಕ್ಕಲಿಗ ಲಿಂಗಾಯತ ವೋಟುಗಳು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಬಂದ ರೀತಿಯಲ್ಲಿ ಲೋಕಸಭೆಯಲ್ಲೂ ಬರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಕೈ ಹಿಡಿಯುವಂಥವ್ರು ಯಾರು? ಅಹಿಂದ ವರ್ಗ. ನೀವು ಎಲ್ಲೇ ಹೋಗಿ ವಿಧಾನಸಭೆ ಆಗಲಿ ಲೋಕಸಭೆ ಆಗಲಿ ನಮ್ಮ ಕೈ ಹಿಡದೇ ಹಿಡಿಯುತ್ತೆ. ಅದನ್ನ ನಾವು ಗಟ್ಟಿ ಮಾಡೋಣ ಅಂತ ಹೊಟ್ಟಿದ್ದಾರೆ. ಡೆಫಿನೆಟ್ಲಿ ಈಗ ಕಾಂಗ್ರೆಸ್ ಯಾವುದೇ ಒಂದು ಲೆಕ್ಕಾಚಾರ ಇಲ್ಲದೆ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಹೈಕಮಾಂಡ್ ವಿರೋಧವನ್ನ ಕಟ್ಕೊಂಡು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಹೇಳ್ಕೊಳ್ಳಿ ಅಂತ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಹೇಳಿದ ಮಾತನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಜಾತಿ ಅಂತ ಬಂದಾಗ ಮೇಲ್ಜಾತಿಯವರೆಲ್ಲ ಒಂದಾಗ್ಬಿಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೇನೆ ವಿರೋಧ ವ್ಯಕ್ತಪಡಿಸಿದ್ರು ಅವರು. ಯಾಕೆ ಅಂತಂದ್ರೆ ಇದೆಲ್ಲ ಮೊದಲಿಂದ ಆಗಬೇಕು, ಸರಿಯಾಗಿ ಆಗಿಲ್ಲ ಅಂತ ಸ್ವಪಕ್ಷೀಯರೇ ಮಾತನಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಅದಾಗಿತ್ತು. SC ST ಅನುಸೂಚಿತ ಜಾತಿಗಳ ಜನಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ, ಆ ಜನಸಂಖ್ಯಾವಾರು ಪ್ರಾತಿನಿಧ್ಯ ಕೊಡಬೇಕಾಗತ್ತೆ ಅನ್ನೋ ತರದ ಒಂದು ಚರ್ಚೆ ಆಗ್ತಾ ಇದೆ. ಅಗೈನ್ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಆನ್ ಕಮ್ಯುನಿಟಿ ಗ್ರೌಂಡ್ಸ್ ಅನ್ನೋ ತರದ ನೀವು ಹೇಳಿದ ಹಾಗೆ ಆ ಪೀಠಿಕೆ ಏನಿದೆ ಡೆಫಿನೆಟ್ಲಿ ಅದೇ ತರದ ಚಾಕಚಕ್ಯತೆ ಇಲ್ಲಿದೆ ಅಂತ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸಿದ್ದರಾಮಯ್ಯ ಅವರು ಏಕಾಂಗಿಯಾಗಿ ಇಷ್ಟು ರಿಸ್ಕ್ ಅನ್ನ ತಗೊಳ್ತಿದ್ದಾರೆ ಅಂತ ಯಾರೂ ಭಾವಿಸಬೇಕಾಗಿಲ್ಲ. ಅಂಡ್ ಮೋರ್ ಓವರ್ ನಿಮಗೆ ನೆನಪಿರ್ಲಿ, ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಎಲೆಕ್ಷನ್ಗೂ ಮುಂಚೆ ಏನೋ ವಿರೋಧ ಇದೆ, ಕಿತ್ತಾಡ್ಕೊಂಡ್ ಬಿಡ್ತಾರೆ, ಒಡೆದಾಡ್ ಬಿಡ್ತಾರೆ ಅಂತಂದ್ರು ಅವರು ಕನ್ಸಾಲಿಡೇಷನ್ ಮಾಡ್ತಾನೆ ಮುಂದೆ ಸಾಗಿದ್ರು. ಹೇಳಕ್ಕಾಗಲ್ಲ. ಇದೂ ಸಹ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಹೇಳಿಕೆ ಕೊಡ್ತಿರೋದು, ಸಿದ್ದರಾಮಯ್ಯ ಅವರು ಬೇಕೇ ಬೇಕು ಅಹಿಂದ ಅಂತ ಇವ್ರ ರೀತಿ ಹೇಳಿಕೆ ಕೊಡ್ತಿರೋದು ಯಾಕೆ ಸ್ಟ್ರಾಟಜಿ ಆಗಿರಬಾರ್ದು? ಅಲ್ಟಿಮೇಟ್ಲಿ ಈಗ ಅವರೆಲ್ಲ ಅಲ್ಲಿ ಒಂದಾಗ್ತಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಬಾರ್ದು ಅಂತ ಯಾಕೆ ಒಂದು ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇರಬಾರ್ದು ಇವರು? ಇಷ್ಟೆಲ್ಲ ಸೆಫಾಲಜಿಸ್ಟ್ಗಳು, ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ಗಳು ಇವ್ರಿಗೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟು ದಡ್ಡತನ ಮಾಡ್ಕೊಳ್ಳೋದಕ್ಕೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಏನು ಬುದ್ಧಿ ಇಲ್ವಾ? ಡೆಫಿನೆಟ್ಲಿ ಯೋಚನೆ ಮಾಡಿದ್ದಾರೆ, ಏನೋ ಒಂದು ಸ್ಟ್ರಾಟಜಿ ಇದೆ, ಅದಕ್ಕೆ ತಕ್ಕಂಗೆ ನಡ್ಕೊಳ್ತಿರ್ತಾರೆ. ಏನಾದ್ರದ್ದು ಇಂಪ್ಲಿಕೇಶನ್ಸ್ ಅಂತ ಮುಂದೆ ಗೊತ್ತಾಗುತ್ತಷ್ಟೇ, ಕಾದು ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.